ಪಟ್ಟಾಗೆ ಹಲ್ಲೆಗೆ ಒಳಗಾದ ಯುವಕನ ಮೇಲೆಯೇ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕೊಪ್ಪಳದ ಗಂಗಾವತಿ ಗಾಂಧಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ವಿಚಾರ ಏನು ಕೇಳಿದ್ರೆ, ಇದು ಮುಸ್ಲಿಂ ಕುಟುಂಬಕ್ಕೆ ಸಹಾಯಕ್ಕಂತ ಹೇಳಿ ವೆಂಕಟೇಶ್ ಅನ್ನುವಂತ ಹಿಂದೂ ಯುವಕ ಹೋಗಿದ್ದ. ವೆಂಕಟೇಶ್ ಮೇಲೆ ನಡೆದಿದ್ದ ನೈತಿಕ ಪೊಲೀಸ್ಗಿರಿ ಇದು. ವೆಂಕಟೇಶ್ ವಿರುದ್ಧವೇ ಈಗ ಕೇಸ್ ದಾಖಲಿಸಿದ್ದ SDPI. ಇದನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದ ವೆಂಕಟೇಶ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿರುವ SDPI FIR ರದ್ದು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿಯನ್ನ ಮೆರೆದಂತಹ ಕೆಲವು ಕೋಮಿನ ಜನರು ಹಲ್ಲೆಗೆ ಒಳಗಾದ ಹಿಂದೂ ಯುವಕನ ಮೇಲೆ FIR. ಇದು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ FIR ರದ್ದು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಿರಂಜನ್ ಹಿರೇಮಠ್ ನಮ್ಮ ಜೊತೆಲಿ ಈಗ ಈರಯ್ಯ ಹಿರೇಮಠ್. ಈರಯ್ಯ ಅವರೇ ನಮಸ್ಕಾರ. ಈಗ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಏನ್ ಕತೆ, ಯಾಕೆ ಹಲ್ಲೆಗೊಳಗಾದ ಯುವಕನ ಮೇಲೆ FIR ಹಾಕಿದ್ದಾರೆ, ಈ ಪ್ರಕರಣದ ಹಿನ್ನೆಲೆ ಏನು, ಏನಾಗಿತ್ತು, ಏನ್ ಕತೆ, ಡಿಟೇಲ್ ಆಗಿ ಹೇಳಿ ಈರಯ್ಯ. ರಂಜಿತ್, ನಿಜಕ್ಕೂ ಏನಂತಂದ್ರೆ ಫೆಬ್ರವರಿ 3ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ. ಹಿಂದೂ ಯುವಕ ವೆಂಕಟೇಶ್ ಮಡಿವಾಳರ್ ಅಂತೇಳಿ ಗಂಗಾವತಿ ತಾಲೂಕಿನ ಏನು ಬಸಪಟ್ನ ಏನಿರುತ್ತೆ, ಬಸಪಟ್ನ ಗ್ರಾಮದಿಂದ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಗ್ತಕ್ಕಂತಹ ಹೆಂಡತಿಯನ್ನ ವಾಪಸ್ ಕರೆದುಕೊಂಡು ಬರ್ಲಿಕ್ಕೆ ಮನೆ ಪಕ್ಕದ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಒಂದು ರೀತಿ ಅಕ್ಕ ಮತ್ತು ತಮ್ಮನ ಸಂಬಂಧದಲ್ಲಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು. ಹೀಗಾಗಿ ಆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಏನು ಈ ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ವ್ಯಕ್ತಿ ಏನು ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಕೆಲವಷ್ಟು ಜನ ಮುಸ್ಲಿಂ ಯುವಕರು ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ತಾರೆ. ಅಂದ್ರೆ ಮುಸ್ಲಿಂ ಕುಟುಂಬದ ಜೊತೆ ನೀನು ಇಲ್ಲಿದೆಯಾ, ಇವ್ರ ಜೊತೆ ನೀನು ಈ ಮಹಿಳೆಯ ಜೊತೆ ಮತ್ತೆ ಈ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆ ನೀನು ಪ್ರೀತಿಯಲ್ಲಿದೆಯಾ ಅಂತಕ್ಕಂಥ ಒಂದು ಕಾರಣವನ್ನ ಹೇಳಿ ಆ ಒಂದು ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ಮೇಲೆ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿರ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಾರೆ. ಈ ವಿಚಾರವಾಗಿ ಏನಂತಂದ್ರೆ ಗಂಗಾವತಿ ನಗರ ಠಾಣೆಯಲ್ಲಿ ಏನಂತಂದ್ರೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ವೆಂಕಟೇಶ್ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದ್ದಾರೆ, ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರು ದಾಖಲಾಗಿರುತ್ತೆ. ಇದಾದ ನಂತರ ಮಾರನೇ ದಿವಸ ಏನಂತಂದ್ರೆ ಈ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದಂತಹ 4ವರಲ್ಲಿ ಒಬ್ಬ ವ್ಯಕ್ತಿ SDPI ನ ಕಾರ್ಯಕರ್ತ ಇರ್ತಾನೆ. ಹೀಗಾಗಿ ಆ SDPI ಕಾರ್ಯಕರ್ತ ಇರೋ ಒಂದೇ ಒಂದು ಕಾರಣಕ್ಕೆ SDPI ಸಂಘಟನೆ ಏನಂತಂದ್ರೆ ಈ ವೆಂಕಟೇಶ್ ಮಡಿವಾಳರ್ ಮೇಲೆ ಒಂದು ದೂರನ್ನ ಕೊಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಆ ಮುಸ್ಲಿಂ ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದು ಯುವತಿಯ ಜೊತೆ ಈತ ಲವ್ ಮಾಡ್ತಾ ಇದ್ದ ಅಂತೇಳಿ ಆತನ ಮೇಲೆ ಪೋಕ್ಸೋ ಕಾಯ್ದೆನ ಏನು ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದೆಲ್ಲ ಪ್ರಕರಣವನ್ನ ಇಟ್ಕೊಂಡು ಈಗಾಗಲೇ ಏನಂತಂದ್ರೆ ಸದ್ಯ ಈ ಒಂದು ವೆಂಕಟೇಶ್ ಮಡಿವಾಳರ್ ಮೇಲೆ SDPI ಒಂದು ದೂರನ್ನ ದಾಖಲು ಮಾಡಿದೆ. ಆದ್ರೆ ಈ ದೂರನ್ನ ದುರುದ್ದೇಶ ಪೂರ್ವಕವಾಗಿ ಈ ದೂರನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ದೂರಿನಿಂದ ವೆಂಕಟೇಶ್ ಮಡಿವಾಳರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡಿ ಈಗಾಗಲೇ ಹಿಂದೂ ಜಾಗರಣ ವೇದಿಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗಂಗಾವತಿ ನಗರ ಠಾಣೆಗೆ ಆಗಮಿಸಿ ಒಂದು ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಕೂಡಲೇ ಏನಂತಂದ್ರೆ ವೆಂಕಟೇಶ್ ಮಡಿವಾಳರ್ ಹೆಸರನ್ನ ಇದರಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಈರಯ್ಯ. ಪಟ್ಟಾಗೆ ಹಲ್ಲೆಗೆ ಒಳಗಾದ ಯುವಕನ ಮೇಲೆಯೇ FIR ದಾಖಲಾಗಿದೆ. FIR ಅನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕೊಪ್ಪಳದ ಗಂಗಾವತಿ ಗಾಂಧಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ವಿಚಾರ ಏನು ಕೇಳಿದ್ರೆ, ಇದು ಮುಸ್ಲಿಂ ಕುಟುಂಬಕ್ಕೆ ಸಹಾಯಕ್ಕಂತ ಹೇಳಿ ವೆಂಕಟೇಶ್ ಅನ್ನುವಂತ ಹಿಂದೂ ಯುವಕ ಹೋಗಿದ್ದ. ವೆಂಕಟೇಶ್ ಮೇಲೆ ನಡೆದಿದ್ದ ನೈತಿಕ ಪೊಲೀಸ್ಗಿರಿ ಇದು. ವೆಂಕಟೇಶ್ ವಿರುದ್ಧವೇ ಈಗ ಕೇಸ್ ದಾಖಲಿಸಿದ್ದ SDPI. ಇದನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದ ವೆಂಕಟೇಶ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿರುವ SDPI FIR ರದ್ದು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿಯನ್ನ ಮೆರೆದಂತಹ ಕೆಲವು ಕೋಮಿನ ಜನರು ಹಲ್ಲೆಗೆ ಒಳಗಾದ ಹಿಂದೂ ಯುವಕನ ಮೇಲೆ FIR. ಇದು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ FIR ರದ್ದು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಿರಂಜನ್ ಹಿರೇಮಠ ನಮ್ಮ ಜೊತೆಲಿ ಈಗ
ಈರಯ್ಯ ಹಿರೇಮಠ್. ಈರಯ್ಯ ಅವರೇ ನಮಸ್ಕಾರ. ಈಗ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಏನು ಕತೆ, ಯಾಕೆ ಹಲ್ಲೆಗೊಳಗಾದ ಯುವಕನ ಮೇಲೆ FIR ಹಾಕಿದ್ದಾರೆ, ಈ ಪ್ರಕರಣದ ಹಿನ್ನೆಲೆ ಏನು, ಏನಾಗಿತ್ತು, ಏನು ಕತೆ, ಡಿಟೇಲ್ ಆಗಿ ಹೇಳಿ ಈರಯ್ಯ. ರಂಜಿತ್, ನಿಜಕ್ಕೂ ಏನಂತಂದ್ರೆ ಫೆಬ್ರವರಿ 3ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ, ಹಿಂದೂ ಯುವಕ ವೆಂಕಟೇಶ್ ಮಡಿವಾಳರ್ ಅಂತೇಳಿ. ಗಂಗಾವತಿ ತಾಲೂಕಿನ ಏನು ಬಸಪಟ್ನ ಏನಿರುತ್ತೆ, ಬಸಪಟ್ನ ಗ್ರಾಮದಿಂದ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಗ್ತಕ್ಕಂತಹ ಹೆಂಡತಿಯನ್ನ ವಾಪಸ್ ಕರೆದುಕೊಂಡು ಬರ್ಲಿಕ್ಕೆ ಮನೆ ಪಕ್ಕದ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಒಂದು ರೀತಿ ಅಕ್ಕ ಮತ್ತು ತಮ್ಮನ ಸಂಬಂಧದಲ್ಲಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು. ಹೀಗಾಗಿ ಆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಏನು ಈ ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ವ್ಯಕ್ತಿ ಏನು ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಕೆಲವಷ್ಟು ಜನ ಮುಸ್ಲಿಂ ಯುವಕರು ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ತಾರೆ. ಅಂದ್ರೆ ಮುಸ್ಲಿಂ ಕುಟುಂಬದ ಜೊತೆ ನೀನು ಇಲ್ಲಿದೆಯಾ, ಇವ್ರ ಜೊತೆ ನೀನು ಈ ಮಹಿಳೆಯ ಜೊತೆ ಮತ್ತೆ ಈ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆ ನೀನು ಪ್ರೀತಿಯಲ್ಲಿದೆಯಾ ಅಂತಕ್ಕಂಥ ಒಂದು ಕಾರಣವನ್ನ ಹೇಳಿ ಆ ಒಂದು ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ಮೇಲೆ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿರ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಾರೆ. ಈ ವಿಚಾರವಾಗಿ ಏನಂತಂದ್ರೆ ಗಂಗಾವತಿ ನಗರ ಠಾಣೆಯಲ್ಲಿ ಏನಂತಂದ್ರೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ವೆಂಕಟೇಶ್ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದ್ದಾರೆ, ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರು ದಾಖಲಾಗಿರುತ್ತೆ. ಇದಾದ ನಂತರ ಮಾರನೇ ದಿವಸ ಏನಂತಂದ್ರೆ ಈ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದಂತಹ 4ವರಲ್ಲಿ ಒಬ್ಬ ವ್ಯಕ್ತಿ SDPI ನ ಕಾರ್ಯಕರ್ತ ಇರ್ತಾನೆ. ಹೀಗಾಗಿ ಆ SDPI ಕಾರ್ಯಕರ್ತ ಇರೋ ಒಂದೇ ಒಂದು ಕಾರಣಕ್ಕೆ SDPI ಸಂಘಟನೆ ಏನಂತಂದ್ರೆ ಈ ವೆಂಕಟೇಶ್ ಮಡಿವಾಳರ್ ಮೇಲೆ ಒಂದು ದೂರನ್ನ ಕೊಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಆ ಮುಸ್ಲಿಂ ಕುಟುಂಬದಲ್ಲಿ ಇರ್ತಕ್ಕಂತ ಒಬ್ಬ ಒಂದು ಯುವತಿಯ ಜೊತೆ ಈತ ಲವ್ ಮಾಡ್ತಾ ಇದ್ದ ಅಂತೇಳಿ ಆತನ ಮೇಲೆ ಪೋಕ್ಸೋ ಕಾಯ್ದೆನ ಏನು ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದೆಲ್ಲ ಪ್ರಕರಣವನ್ನ ಇಟ್ಕೊಂಡು ಈಗಾಗಲೇ ಏನಂತಂದ್ರೆ ಸದ್ಯ ಈ ಒಂದು ವೆಂಕಟೇಶ್ ಮಡಿವಾಳರ್ ಮೇಲೆ SDPI ಒಂದು ದೂರನ್ನ ದಾಖಲು ಮಾಡಿದೆ. ಆದ್ರೆ ಈ ದೂರನ್ನ ದುರುದ್ದೇಶ ಪೂರ್ವಕವಾಗಿ ಈ ದೂರನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ದೂರಿನಿಂದ ವೆಂಕಟೇಶ್ ಮಡಿವಾಳರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡಿ ಈಗಾಗಲೇ ಹಿಂದೂ ಜಾಗರಣ ವೇದಿಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗಂಗಾವತಿ ನಗರ ಠಾಣೆಗೆ ಆಗಮಿಸಿ ಒಂದು ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಕೂಡಲೇ ಏನಂತಂದ್ರೆ ವೆಂಕಟೇಶ್ ಮಡಿವಾಳರ್ ಹೆಸರನ್ನ ಇದರಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಈರಯ್ಯ. ಬಟ್ ಹಾಗೆ ಹಲ್ಲೆಗೆ ಒಳಗಾದ ಯುವಕನ ಮೇಲೆಯೇ FIR ದಾಖಲಾಗಿದೆ. FIR ಅನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕೊಪ್ಪಳದ ಗಂಗಾವತಿ ಗಾಂಧಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ವಿಚಾರ ಏನು ಕೇಳಿದ್ರೆ, ಇದು ಮುಸ್ಲಿಂ ಕುಟುಂಬಕ್ಕೆ ಸಹಾಯಕ್ಕಂತ ಹೇಳಿ ವೆಂಕಟೇಶ್ ಅನ್ನುವಂತ ಹಿಂದೂ ಯುವಕ ಹೋಗಿದ್ದ. ವೆಂಕಟೇಶ್ ಮೇಲೆ ನಡೆದಿದ್ದ ನೈತಿಕ ಪೊಲೀಸ್ಗಿರಿ ಇದು. ವೆಂಕಟೇಶ್ ವಿರುದ್ಧವೇ ಈಗ ಕೇಸ್ ದಾಖಲಿಸಿದ್ದ SDPI. ಇದನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. ಸದ್ಯ ಹಲ್ಲೆಗೆ ಒಳಗಾದ ವೆಂಕಟೇಶ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿರುವ SDPI FIR ರದ್ದು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿಯನ್ನ ಮೆರೆದಂತಹ ಕೆಲವು ಕೋಮಿನ ಜನರು ಹಲ್ಲೆಗೆ ಒಳಗಾದ ಹಿಂದೂ ಯುವಕನ ಮೇಲೆ FIR. ಇದು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ FIR ರದ್ದು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಿರಂಜನ್ ಹಿರೇಮಠ್ ನಮ್ಮ ಜೊತೆಲಿ ಈಗ. ಈರಯ್ಯ ಹಿರೇಮಠ್. ಈರಯ್ಯ ಅವರೇ ನಮಸ್ಕಾರ. ಈಗ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಏನು ಕತೆ, ಯಾಕೆ ಹಲ್ಲೆಗೊಳಗಾದ ಯುವಕನ ಮೇಲೆ FIR ಹಾಕಿದ್ದಾರೆ, ಈ ಪ್ರಕರಣದ ಹಿನ್ನೆಲೆ ಏನು, ಏನಾಗಿತ್ತು, ಏನು ಕತೆ, ಡಿಟೇಲ್ ಆಗಿ ಹೇಳಿ ಈರಯ್ಯ. ರಂಜಿತ್, ನಿಜಕ್ಕೂ ಏನಂತಂದ್ರೆ ಫೆಬ್ರವರಿ 3ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ, ಹಿಂದೂ ಯುವಕ ವೆಂಕಟೇಶ್ ಮಡಿವಾಳರ್ ಅಂತೇಳಿ. ಗಂಗಾವತಿ ತಾಲೂಕಿನ ಏನು ಬಸಪಟ್ನ ಏನಿರುತ್ತೆ, ಬಸಪಟ್ನ ಗ್ರಾಮದಿಂದ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಗ್ತಕ್ಕಂತಹ ಹೆಂಡತಿಯನ್ನ ವಾಪಸ್ ಕರೆದುಕೊಂಡು ಬರ್ಲಿಕ್ಕೆ ಮನೆ ಪಕ್ಕದ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಒಂದು ರೀತಿ ಅಕ್ಕ ಮತ್ತು ತಮ್ಮನ ಸಂಬಂಧದಲ್ಲಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು. ಹೀಗಾಗಿ ಆ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡ್ಲಿಕ್ಕೆ ಏನು ಈ ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ವ್ಯಕ್ತಿ ಏನು ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಕೆಲವಷ್ಟು ಜನ ಮುಸ್ಲಿಂ ಯುವಕರು ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ತಾರೆ. ಅಂದ್ರೆ ಮುಸ್ಲಿಂ ಕುಟುಂಬದ ಜೊತೆ ನೀನು ಇಲ್ಲಿದೆಯಾ, ಇವ್ರ ಜೊತೆ ನೀನು ಈ ಮಹಿಳೆಯ ಜೊತೆ ಮತ್ತೆ ಈ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆ ನೀನು ಪ್ರೀತಿಯಲ್ಲಿದೆಯಾ ಅಂತಕ್ಕಂಥ ಒಂದು ಕಾರಣವನ್ನ ಹೇಳಿ ಆ ಒಂದು ವೆಂಕಟೇಶ್ ಮಡಿವಾಳರ್ ಅಂತಕ್ಕಂಥ ಮೇಲೆ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿರ್ತಾರೆ. ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಾರೆ. ಈ ವಿಚಾರವಾಗಿ ಏನಂತಂದ್ರೆ ಗಂಗಾವತಿ ನಗರ ಠಾಣೆಯಲ್ಲಿ ಏನಂತಂದ್ರೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ವೆಂಕಟೇಶ್ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದ್ದಾರೆ. ಆತನ
ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರು ದಾಖಲಾಗಿರುತ್ತೆ. ಇದಾದ ನಂತರ ಮಾರನೇ ದಿವಸ ಏನಂತಂದ್ರೆ ಈ ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದಂತಹ 4ವರಲ್ಲಿ ಒಬ್ಬ ವ್ಯಕ್ತಿ SDPI ನ ಕಾರ್ಯಕರ್ತ ಇರ್ತಾನೆ. ಹೀಗಾಗಿ ಆ SDPI ಕಾರ್ಯಕರ್ತ ಇರೋ ಒಂದೇ ಒಂದು ಕಾರಣಕ್ಕೆ SDPI ಸಂಘಟನೆ ಏನಂತಂದ್ರೆ ಈ ವೆಂಕಟೇಶ್ ಮಡಿವಾಳರ ಮೇಲೆ ಒಂದು ದೂರನ್ನ ಕೊಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಆ ಮುಸ್ಲಿಂ ಕುಟುಂಬದಲ್ಲಿ ಇರ್ತಕ್ಕಂತ ಒಬ್ಬ ಒಂದು ಯುವತಿಯ ಜೊತೆ ಈತ ಲವ್ ಮಾಡ್ತಾ ಇದ್ದ ಅಂತೇಳಿ ಆತನ ಮೇಲೆ ಪೋಕ್ಸೋ ಕಾಯ್ದೆನ ಏನು ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದೆಲ್ಲ ಪ್ರಕರಣವನ್ನ ಇಟ್ಕೊಂಡು ಈಗಾಗಲೇ ಏನಂತಂದ್ರೆ ಸದ್ಯ ಈ ಒಂದು ವೆಂಕಟೇಶ್ ಮಡಿವಾಳರ ಮೇಲೆ SDPI ಒಂದು ದೂರನ್ನ ದಾಖಲು ಮಾಡಿದೆ. ಆದ್ರೆ ಈ ದೂರನ್ನ ದುರುದ್ದೇಶ ಪೂರ್ವಕವಾಗಿ ಈ ದೂರನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ದೂರಿನಿಂದ ವೆಂಕಟೇಶ್ ಮಡಿವಾಳರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡಿ ಈಗಾಗಲೇ ಹಿಂದೂ ಜಾಗರಣ ವೇದಿಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗಂಗಾವತಿ ನಗರ ಠಾಣೆಗೆ ಆಗಮಿಸಿ ಒಂದು ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಕೂಡಲೇ ಏನಂತಂದ್ರೆ ವೆಂಕಟೇಶ್ ಮಡಿವಾಳರ ಹೆಸರನ್ನ ಇದರಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಯ್ಯ.